ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ ಹಾಗೂ ದೇವ ಸೇವಕರೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದ ನಿಸ್ಸಂದೇಹವಿಲ್ಲ. ಆದರೆ ಪ್ರಿಯಾದವರೇ, ದೇವರ ವಾಕ್ಯ ಪ್ರತಿಯೊಂದು ದೇವರ ಮಕ್ಕಳಿಗೆ ಅನುದಿನ ಮನ್ನವಾಗಿದೆ. ಪ್ರತಿ ದಿನವೂ ದೇವರ ವಾಕ್ಯವು ಜೀವ ಕೊಡುವ ವಾಕ್ಯವಾಗಿದೆ. ದೇವರ ವಾಕ್ಯವೆಂಬುದು ಎಲ್ಲಾ ಸಮಯದಲ್ಲೂ ಅವನಿಗೆ ಒಂದು ಒಳ್ಳೆ ಅವೇರ್ನೆಸ್ ಕೊಡುವಂಥದ್ದಾಗಿದೆ, ಅವನಿಗೆ ಉತ್ತೇಜನೆ ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ಅವನ ಜೀವಿತದಲ್ಲಿ ಇರುವಾಗ ದೇವರು ಎಲ್ಲವನ್ನ ಬದಲಾಯಿಸುವುದಕ್ಕೆ ಆ ವಾಕ್ಯದಿಂದ ದೇವರ ಕಾರ್ಯಗಳನ್ನ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಥೋನಿ ರಾಜ್. ಸದಾ ಯಾವಾಗಲೂ ದೇವರ ವಾಕ್ಯ ನಿಮಗೆ ಸಾರುವನಾಗಿ ಯಾವಾಗಲೂ ದೇವರಲ್ಲಿ ಬೆಳೆಯುತ್ತಾ ಸಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ದಿನದಲ್ಲಿ ಬನ್ನಿ, ದೇವರು ನಮಗೆ ಏನು ವಾಕ್ಯಗಳನ್ನು ಇಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ಮಾಡಬೇಕಾದ ಎಲ್ಲ ಅಗತ್ಯಗಳಿಗೆ ದೇವರು ಕೀರ್ತನೆಗಾರನಾದ ಕೀರ್ತನೆಯಲ್ಲಿ ಒಂದು ವಾಕ್ಯ ಹೇಳಲ್ಪಡ್ತದೆ. 84ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ: ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಏನಾಗಿದ್ದಾರೆ? ಧನ್ಯರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಎಲ್ಲಿ ಭರವಸೆ, ಯಾವ ಕಾರ್ಯದಲ್ಲಿ ಯಾರ ಮೇಲೆ ಇಡಬೇಕು ಎಂಬುದಾಗಿ ಪ್ರತಿಯೊಂದು ದೇವರ ಮಕ್ಕಳಿಗೆ ಚೆಂದಾಗಿ ತಿಳಿದಿರಬೇಕು. ದಿನಸರಿಯು ನಮ್ಮ ಜೀವಿತದಲ್ಲಿ ಅನೇಕರು ಕೆಲಸ ಮಾಡುವವರಿಗಿದ್ದಾರೆ, ಅನೇಕರು ಬಿಸ್ನೆಸ್ ಮಾಡುವವರಾಗಿದ್ದಾರೆ, ಅನೇಕ ವಿದ್ಯಾಭ್ಯಾಸ ಮಾಡುವವರಾಗಿದ್ದಾರೆ, ಅನೇಕರು ಕಾಲೇಜಿಗೆ ಹೋಗುವಂತ ಮನೆಯಲ್ಲಿರುವಂತ ಪ್ರತಿಯೊಬ್ಬೊಬ್ಬರಿಗೂ ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವಂತ ಮನುಷ್ಯನು ಅವನು ಏನಾಗಿದ್ದಾನೆ? ಧನ್ಯನು. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ಆತನ ಆಶೀರ್ವಾದಗಳು ಆತನ ಮೇಲೆ ಭರವಸೆ ಇಟ್ಟಾಗ ನಮಗೆ ಬರುವಂತದ್ದಾಗಿದೆ. ಆ ಧನ್ಯತೆ ಅಂದರೆ ಅದು ಆಶೀರ್ವಾದಗಳು. ಅದೇ ರೀತಿಯಾಗಿ ನೋಡಿ, ಅದೇ 84ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ಹೇಳ್ತದೆ: ನಿನ್ನಲ್ಲಿ ಬಲವನ್ನ ಹೊಂದುವ ಮನುಷ್ಯರು ಧನ್ಯರು. ದೇವರಲ್ಲಿ ಬಲವನ್ನ ಹೊಂದುವಂತ ಮನುಷ್ಯರು ಏನಾಗಿದ್ದಾರೆ? ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವರು ಧನ್ಯರಾಗಿದ್ದಾರೆ. ಇದು ಯಾವುದೇ ರೀತಿಯಾದ ಸಾಧಾರಣವಾದ ದೇಹಕರವಾದ ಬಲವಲ್ಲ, ಇದು ಆತ್ಮಿಕಕರವಾದ ಬಲ. ಆಕಾಶ ಮಂಡಲದಲ್ಲಿ ಸೈತಾನನ ಕಾರ್ಯಗಳನ್ನ ಲಯಪಡಿಸುವಂತ ಬಲ. ಅದು ಮಾತ್ರವಲ್ಲ, ಅದಕ್ಕೂ ದಾಟಿ ಮಿಗಿಲಾಗಿ ಪರಲೋಕದಿಂದ ಪ್ರತಿಯೊಂದು ದೇವರ ಮಕ್ಕಳಿಗೆ ಕೊಡಲ್ಪಡುವಂತ ಬಲವಾಗಿದೆ. ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನಿಗೆ ಬಲ. ನಿನ್ನಲ್ಲಿ ಬಲವನ್ನ ಹೊಂದುವ ಮನುಷ್ಯನು ಅವನೇನಾಗ್ತಾನೆ? ಆಶೀರ್ವಾದ ಹೊಂದುತ್ತಾನೆ. ದೇವರ ವಾಕ್ಯಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೆ ವಾಕ್ಯದಲ್ಲಿ ಬರುವಂತ ಆಶೀರ್ವಾದಗಳನ್ನ ದೇವರು ಹೇಳ್ತಾರೆ ನೋಡಿ. ಅದಕ್ಕೆ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ, ದೇವರ ವಾಕ್ಯವು ಸ್ಮರಿಸುವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನ ಯಾರೆಲ್ಲ ಪಠಿಸ್ತಾರೋ, ಯಾರೆಲ್ಲ ಧ್ಯಾನ ಮಾಡ್ತಾರೋ, ಯಾರೆಲ್ಲ ತನ್ನ ಜೀವಿತದ ಬಲವಾಗಿ ಇದ್ದಾರೋ ಅವರಿಗೆ ದೇವರು ಏನಾಗಿದ್ದಾರೆ ಅಂದ್ರೆ, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನಲ್ಲಿ ಭರವಸೆ ಇಡುವಂತನು ಭಾಗ್ಯವಂತನು. ಅವನ ರೀತಿಯಾದ ಭಾಗ್ಯವಂತನು ಈ ಲೋಕದಲ್ಲಿ ಯಾರು ಇರುವುದಿಲ್ಲ. ಆದ ಕಾರಣ ಪ್ರಿಯರಾದವರೇ, ಇನ್ನೊಂದು ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಹೇಳಲ್ಪಡ್ತದೆ, ಅದು ನಿಮ್ಗೆ ಡಿಸ್ಪ್ಲೇ ಆಗ್ತದೆ. ಆ ವಾಕ್ಯ ಹೇಳ್ತದೆ: ಯೆಹೋವನು ನಿನ್ನ ಭರವಸೆಗೆ ಆಧಾರವಾಗಿ ಇದ್ದುಕೊಂಡು ನಿನ್ನನ್ನ ಎಲ್ಲಾ ಕೇಡಿನಿಂದ ತಪ್ಪಿಸುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ಪ್ರಿಯರಾದವರೇ, ನಾವು ಭರವಸೆ ಇಟ್ಟಿರುವಂತ ದೇವರು ಎಂತ ದೇವರು? ಮಹಿಮೆಯ ದೇವರು. ನಿಮ್ಮ ಕಾರ್ಯಗಳನ್ನ ಸಾಫಲ್ಯಕ್ಕೆ ತೆಗೆದುಕೊಂಡು ಬರುವಂತ ದೇವರು. ಅಂತ ಕಾರ್ಯದ ಮೇಲೆ ಭರವಸೆ ಇರುವುದರಿಂದ ಪ್ರಿಯರಾದವರೇ, ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆ ತಂದೆ, ನಿಮಗೆ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನ ಕೇಳಿದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನ ಕಾಯ್ದು ಕಾಪಾಡಿ ದಾರಿ ನಡೆಸು. ನಿನ್ನಲ್ಲಿ ಭರವಸೆ ಇಟ್ಟ ಮನುಷ್ಯರನ್ನ ದೇವರೇ ಭಾಗ್ಯವಂತರಾಗಿ ಧನ್ಯರಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಒದಗಿ ಬರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೆ ತಂದೆಯೇ, ಆಮೇಲೆ. ನಿಶ್ಚಯವಾಗ್ಲೂ ದೇವರು ನಿಮ್ಮ ಭರವಸೆಗೆ ಆಧಾರವಾಗಿದ್ದು, ದೇವರು ನಿಮ್ಮನ್ನ ಭಾಗ್ಯವಂತರಾಗಿಯೂ ಧನ್ಯರಾಗಿಯೂ ಎಲ್ಲ ಕೇಡಿನಿಂದ ತಪ್ಪಿಸುವಂತ ಕರ್ತನಾಗಿದ್ದಾರೆ. ಆಮೇನ್. ಒಂದಿಗೆ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತೀವಿ. ಆಮೇನ್.